ಹಾಯ್ ಗೈಸ್, ಕ್ವಿಕ್ಕಾಗಿ 5 ಮಿನಿಟ್ಸಲ್ಲೆಲ್ಲ ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಕುಕ್ಕರಲ್ಲೇ ಮಾಡಿದ್ದೆ ನಾನು, ನೋಡ್ತಾ ಇರ್ಬೋದು. ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ಅವತ್ತು ನಮ್ಮ ವ್ಲಾಗಲ್ಲಿ ನಮ್ಮ ತನಾರು ಬಂದಿದ್ರಲ್ಲ, ಅವ್ರಿಗೋಸ್ಕರ ಸ್ಪೆಷಲಾಗಿ ಮಾಡಿದ್ದೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದಕ್ಕೆ, ಜಾಸ್ತಿ ಏನು ಬೇಡ. ಬೇಗ ಕೂಡ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಹಾಗೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕೇಳಿ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೇಲೆಲ್ಲ ರಿವ್ಯೂ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ತನಾರು ಬಂದಿದ್ರಲ್ಲ, ಸೊ ಅವತ್ತೇ ಮಾಡಿದ್ದು. ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಿ. ಗೀ ರೈಸ್ ಜೊತೆ ಚಿಕನ್ ಗ್ರೇವಿ ಮಾಡಿದ್ದೆ ನಾನು. ನೀವು ವೆಜ್ ಕುರ್ಮಾ ಬೇಕಾದರೂ ಮಾಡ್ಕೋಬೋದು. ಸೊ ಆಪ್ಷನಲ್ಲಿ ಯಾವುದಾದ್ರೂ ಮಾಡ್ಕೋಬೋದು. ಇವಾಗ ಯಾವ ರೀತಿ ಮಾಡೋದು, ಏನೇನು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಗೀ ರೈಸ್ ಮಾಡಲಿಕ್ಕೆ ಕಸೂರಿ ಮೇಥಿ, ಪಲಾವ್ ಎಲೆ, ಒಂದು 4 ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಒಂದು 10 ಪೀಸಷ್ಟು ಗೋಡಂಬಿ, ಆಮೇಲೆ ನೆನೆಸಿರೋ ಬಟಾಣಿ, ಹಸಿ ಬಟಾಣಿ ಆದರೂ ಆಗ್ಬೋದು, ಒಣ ಬಟಾಣಿ ಆದರೆ ನೆನೆಸ್ಬೇಕು. 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ. 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ 5 ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಈ ಲೋಟದಲ್ಲಿ. ಹಾಗಾಗಿ 1 ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನು ರುಬ್ಕೊಂಡು ಹಾಲು ಮಾಡ್ಕೋಬೇಕು, ತೆಂಗಿನಕಾಯಿ ಹಾಲು. ಗೀ ರೈಸ್ಗೆ ತುಪ್ಪ ಮತ್ತು ಎಣ್ಣೆ ಎರಡು ಸ್ಪೂನ್ ಹಾಕ್ಕೋಬೇಕು. ಇವಾಗ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ 2 ಸ್ಪೂನಷ್ಟು ತುಪ್ಪ ಮತ್ತು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ನಾನು. ಗೀ ರೈಸ್ ಅಂದರೆ ರೈಸಲ್ಲೇ ಇದೆಯಲ್ವ ಗೀ, ತುಪ್ಪ ಹಾಕ್ಕೋಬೇಕು ಅಂತ. ಸೊ ಇವಾಗ ಸ್ಪೈಸಸ್ ಐಟಮ್ ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕೋತಿದ್ವಿ. ಎಣ್ಣೆಗೆ ಈ ಥರ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ, ತುಪ್ಪ ಹಾಕಿರೋದ್ರಿಂದ ಬೇಗ ಸಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಈ ಸ್ಪೈಸಸ್ ಐಟಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಟೇಸ್ಟು, ಫ್ಲೇವರು ಸಖತ್ತಾಗಿ ಬರುತ್ತೆ ಈ ರೀತಿ ಆಯಿಲ್ಗೆ ಇದೆಲ್ಲ ಹಾಕೋದ್ರಿಂದ. ಇವಾಗ ಉದ್ದುದ್ದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಸೀಳು ಹಾಕ್ತೀವಿ. ಇದು ಖಾರವಾಗಿರಬಾರ್ದು, ಸುಮ್ಮನಿರು ಮುದ್ದು, ಲೈಟಾಗಿದ್ರೇ ಓಕೆ. ಹಾಗಾಗಿ ಸ್ವಲ್ಪನ ಹಸಿರು ಮೆಣ್ಸಿನ್ಕಾಯಿ ಈ ಥರ ಸೀಳು ಹಾಕೋತಾ ಇದ್ದೀನಿ. ಇವಾಗ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಹಸಿರು ಮೆಣ್ಸಿನ್ಕಾಯಿ ಫ್ರೈ ಆಗಲಿ. ಸುಮ್ಮನಿರು ಮುದ್ದು, ನೋಡಿ ನಾನು ಆಯ್ಸ್ ಅವ್ರು ಕೊಡ್ತಾ ಇದ್ದೀನಿ, ನನ್ನ ಮಗಳು ಹೆಂಗಾಡ್ತಿದ್ದಾಳೆ ಅಂತ. ಇವಾಗ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು, ಹಾಗಾಗಿ. ಇಲ್ಲಾಂದರೆ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಷ್ಟೊತ್ತಿಗೆ ತೆಂಗಿನಕಾಯಿನ ರುಬ್ಕೊಳ್ಳಿ. ಈ ರೀತಿನ ರುಬ್ಕೊಂಡು ಹಾಲು ತೆಕ್ಕೊಬೇಕು. ನೋಡಿ ಎಷ್ಟಾಗುತ್ತೆ ಅಷ್ಟು ನೀರು, ಏಕೆಂದರೆ 5 ಲೋಟಕ್ಕೆ 10 ಲೋಟ ನೀರು ಹಾಕ್ಬೇಕಲ್ವಾ. ಸೊ ಜಾಸ್ತಿ ನೀರು ಹಾಕ್ಕೊಂಡೆ ಮಾಮೂಲಿ ರುಬ್ಕೊಂಡು ಹಾಲು ತೆಕ್ಕೊಳ್ಳಿ. ಸೊ ನಮ್ಮ ತನು ಎಲ್ಪ್ ಮಾಡ್ತಾ ಇದ್ದಾಳೆ. ಒಬ್ಬರೇ ಮಾಡೋಕ್ಕೆ ಕಷ್ಟ. ನಾವು ಒಬ್ಬರೇ ಮಾಡೋದಾದರೆ ಫಸ್ಟೇ ತೆಂಗಿನಕಾಯಿ ಹಾಲು ತೆಕ್ಕೊಂಡಿದ್ರೆ ಮಾಡ್ಕೊಬೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಾರ್ದು, ತಳ ಹಿಡಿಯುತ್ತೆ. ಹಾಗಾಗಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಗೀ ರೈಸ್ಗೆ ರುಚಿ ಬೇರೆ ಥರ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಲು ಹಾಕ್ತಿದ್ರೂ ಮಾಡ್ಕೋಬೋದು, ಬಟ್ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೆನೆಸಿರೋ ಬಟಾಣಿ ಹಾಕೋತಿದ್ದೀನಿ. ಹಸಿ ಬಟಾಣಿನಾರು ಹಾಕ್ಬೋದು, ಒಣ ಬಟಾಣಿ ಆದರೆ ಓವರ್ ನೈಟ್ ನೆನೆಸ್ಕೊಳ್ಳಿ. ಸೊ ಇವಾಗ ಬಟಾಣಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಸ್ವಲ್ಪ ಈ ಟೈಮಲ್ಲೇ ಬಟಾಣಿಗೆಲ್ಲ ಉಪ್ಪು ಹಿಡಿಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟಾಣಿ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಸ್ವಲ್ಪ, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಕ್ಕಿ ಎಷ್ಟು ಹಾಕ್ತಿರಲ್ವ ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಗನೂ ಕೂಡ ಮಾಡ್ಕೋಬೋದು. ಯಾರಿಗಾದ್ರೂ ಮಾಡಿಕೊಡಿ, ನಿಮ್ಮ ಮನೆಗೆ ಬಂದು ಗೆಸ್ಟ್ಗಳಿಗೆ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇವಾಗ ಈ ರೀತಿ ತೆಂಗಿನಕಾಯಿ ಹಾಲು ತಕ್ಕೋತಾ ಇದ್ದೀವಿ. ನೋಡಿ 1 ಹೋಳು ಫುಲ್ ಹಾಕ್ಕೊಂಡಿದ್ದೆ ನಾನು, 1 ತೆಂಗಿನಕಾಯಿಲಿ ಅರ್ಧ. ಸೊ ಇವಾಗ ಎಲ್ಲ ನೀಟಾಗಿ ಅಷ್ಟರೊಳಗೆ ಫ್ರೈ ಆಯಿತು. ಈ ರೀತಿ ಎಣ್ಣೆ ಬಿಡ್ಕೊತಾ ಇದೆ ನೋಡಿ. ನೀವು ಫುಲ್ ಬೇಕಾದರೆ 4 ಸ್ಪೂನ್ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಸೊ ಇಲ್ಲ ಆಯಿಲು ಮತ್ತು ತುಪ್ಪ 2 ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. 2 ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪ. ಸ್ವಲ್ಪ ಹಿಂಗೆ ಹಾಕ್ತಿದ್ದಂಗೆ 1-2 ರೌಂಡ್ ಹಿಂಗೆ ತಿರುಗಿಸಿದ್ರೆ ಸಾಕು. ಕೊತ್ತಂಬರಿ ನೀಟಾಗಿ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿ ಕಾಣಿಸಲ್ಲ, ಮತ್ತು ಟೇಸ್ಟು ಅಷ್ಟು ರುಚಿಯಾಗಿ ಬರಲ್ಲ. ಇವಾಗ 10 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. 5 ಲೋಟ
ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಸೊ ಇದೇ ಲೋಟದಲ್ಲಿ ಚಿಕ್ಕ ಲೋಟ ಕಾಫಿ ಗ್ಲಾಸು. ಸೊ ಅದರಲ್ಲಿ ಹಾಲು ಸೇರಿಸಿ, ತೆಂಗಿನಕಾಯಿ ಹಾಲು ಎಷ್ಟಿದೆ ನೋಡ್ಕೊಳ್ಳಿ, 4 ಲೋಟ ಇದೆಯಾ 5 ಲೋಟ ಇದೆಯಾ, ಇನ್ನು 5 ಲೋಟ ನೀರು ಹಾಕ್ಕೊಳ್ಳಿ. ಈಗ ನೀಟಾಗಿ ಅಕ್ಕಿನೆಲ್ಲ ತೊಳ್ಕೊಂಡಿದ್ದೀನಿ, ಇದೆಲ್ಲ ಕುದೀಲಿ. ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಸೊ ಇವಾಗ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಇದು ನೀರು ಕುದಿಬೇಕಾದ್ಲೇ ಅಕ್ಕಿ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಟೇಸ್ಟ್ ಎಷ್ಟು ಬೇಕಷ್ಟು ಸ್ವಲ್ಪ ಕರೆಕ್ಟಾಗಿ ಹದವಾಗಿರಲಿ. ಉಪ್ಪು ಸಪ್ಪೆ ಮಾಡ್ಕೋಬೇಡಿ ಅಥವಾ ಜಾಸ್ತಿ ಉಪ್ಪು ಮಾಡ್ಕೋಬೇಡಿ, ಗ್ರೇವಿ ಇರುತ್ತೆ ಅಂತ. ಸೊ ಇದು ವೆಜ್ ಕುರ್ಮಾ ಜೊತೆ ನಾನ್ ವೆಜ್ಗೂ ಚೆನ್ನಾಗಿರುತ್ತೆ, ವೆಜ್ಗೂ ಚೆನ್ನಾಗಿರುತ್ತೆ, ಇಲ್ಲ ಪ್ಲೈನ್ ಕೂಡ ಹಂಗೇ ತಿನ್ಬೋದು ಇಷ್ಟಪಟ್ಟು. ಅಷ್ಟು ಸಖತ್ತಾಗಿರುತ್ತೆ, ಬೇಗ ಕೂಡ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಳ್ಳಲ್ಲ ಅಲ್ವಾ ಇದು, ಹಾಗಾಗಿ ಮಾಡ್ಕೋಬೋದು. ಇವಾಗ ವಿಷಲ್ ಮುಚ್ಚಿಸ್ತಾ ಇದ್ದೀನಿ, 2 ವಿಷಲ್ ಹಾಕಿಸ್ಕೊಳ್ಳಿ ಸಾಕು. ಅಷ್ಟರೊಳಗೆ ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಎಲ್ಲ ರುಬ್ಕೊತಾ ಇದ್ದೀನಿ. ಕುಕ್ಕರಿಗೆ ಹಾಕ್ಬಿಟ್ಟು ಅಷ್ಟರೊಳಗೆ ವಿಷಲ್ ಕೂಡ ಬಂತು. ಆ ಕಡೆ ಗ್ರೇವಿ ಮಾಡ್ಕೋತಾ ಇದ್ದೀನಿ, ಚಿಕನ್ ಕುರ್ಮಾ ಜೊತೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಕಡೆ ನೋಡಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬಂದಿತ್ತು. ಚಿಕನ್ ಗ್ರೇವಿ ರೆಸಿಪಿ ಏನು ತೋರಿಸ್ತಾ ಇಲ್ಲ ನಾನು, ಮಾಮೂಲಿ ಯಾರೆಲ್ಲ ನೋಡಿಲ್ಲ ವೀಡಿಯೋದಲ್ಲೇ ನೋಡಿ, ಇಲ್ಲ ಯಾರಿಗಾದ್ರೂ ಬೇಕು ಅಂದರೆ ಯಾವ ರೀತಿ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ. ಗೀ ರೈಸ್ ಮಾಡಿದ್ನಲ್ವ, ಪ್ಲೈನ್ ಇರುತ್ತಲ್ವ ಅದು, ಹಾಗಾಗಿ ಗ್ರೀನಲ್ಲಿ ಮಾಡೋಣ ಇದು ಚಿಕನ್ ಗ್ರೇವಿನ ಅಂತ ಗ್ರೀನಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಲ್ ಆಯಿತು, ಇನ್ನೊಂದು 10% ಬೆಂದರೆ ಮುಗೀತು. ಈ ರೀತಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಗೀ ರೈಸ್ ಅಂತೂ ಇಷ್ಟಪಟ್ಟು ತಿಂದರು. ನಮ್ಮ ತನು ಅವರೆಲ್ಲ ಹೇಳ್ತಾಯಿದ್ರು, ನಮ್ಮ ತನುವಾರು ಬಂದಿದ್ರಲ್ಲ ಅವ್ರಿಗೆ ಸ್ಪೆಷಲ್ಲಾಗಿ ಮಾಡಿದ್ದೆ. ಸೊ ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನೀಟಾಗಿ ಒಂದೇ ಸಲ ಕಲಿಸ್ಬಾರ್ದು, ನಿಧಾನವಾಗಿ ಎತ್ಕೋಬೇಕು. ಯಾಕೆಂದರೆ ಬಿಸಿನೇ ಇರುತ್ತಲ್ವ, ಸೊ ಅನ್ನ ಅಗಲು ಒಡೆದೋಗ್ಬಿಡುತ್ತೆ, ಆವಾಗ ಚೆನ್ನಾಗಿ ಬರಲ್ಲ. ಹಂಗಾಗಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡೆ, ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಸಾಫ್ಟಾಗಿರಲಿ ಅಂತ ನಾನು 1 ಲೋಟ ನೀರು ಎಕ್ಸ್ಟ್ರಾನೇ ಹಾಕಿದ್ದೆ. 5 ಲೋಟಕ್ಕೆ ನಾನು 11 ಲೋಟ ನೀರು ಹಾಕಿದ್ದೆ, ಸ್ವಲ್ಪ ಸಾಫ್ಟಾಗೇ ಬಂದಿತ್ತು. ನಿಮಗೆ ಮಾಮೂಲಿ ಸಾಫ್ಟ್ ಬೇಡ, ನೀಟಾಗಿದ್ದರೆ ಸಾಕು ಅಂದರೆ 10 ಲೋಟ ಹಾಕಿದರೆ ಸಾಕು. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ, ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ರಿವ್ಯೂ ಚೆನ್ನಾಗಿದೆ ಅಂತ ಹೇಳಿದರು, ನನಗೂ ಖುಷಿಯಾಯಿತು. ನೀವೆಲ್ಲ ಯಾರೆಲ್ಲ ಕ್ವಿಕ್ಕಾಗಿ ಬೇಕು ಈ ರೀತಿ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ಯಾವ ರೀತಿ ಇತ್ತು ಅಂತ. ಸೊ ಒಂದು ಸಲ ಟ್ರೈ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ, ಮರೀದೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಇವಾಗ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ನೋಡಿ. ಅದೇ